ವೀಕ್ಷಕರೇ, ಇದೀಗ ನಟ ದರ್ಶನ್ 30 ದಿನಗಳ ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನಟ ದರ್ಶನ್ ರೆಗ್ಯುಲರ್ ಮತ್ತು ಕಂಡೀಷನಲ್ ಬೇಲ್ಗಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದು, ಒಂದು ವೇಳೆ ಹೈಕೋರ್ಟ್ನಲ್ಲಿ 30 ದಿನಗಳ ಮಧ್ಯಂತರ ಜಾಮೀನು ರಿಜೆಕ್ಟ್ ಆದಲ್ಲಿ ರೆಗ್ಯುಲರ್ ಬೇಲ್ ಮತ್ತು ಕಂಡೀಷನಲ್ ಬೇಲ್ ವಿಚಾರಣೆ ಕೂಡ ನಡೆಯಲಿದ್ದು, ದರ್ಶನ್ ಅವರ ಅರ್ಜಿ ಸಲ್ಲಿಸಿರುವಂತಹ ಈ ಒಂದು ರೆಗ್ಯುಲರ್ ಬೇಲ್ ಏನಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೇಸ್ನ ಟ್ರಯಲ್ ಮತ್ತು ವಿಚಾರಣೆ ಮುಗಿಯುವವರೆಗೂ ನಟ ದರ್ಶನ್ ಅವರಿಗೆ ಬೇಲ್ ಕೊಟ್ಟು ವಿಚಾರಣೆ ಮುಗಿಯುವವರೆಗೂ ಬಿಗ್ ರಿಲೀಫ್ ಅನ್ನ ಈ ಒಂದು ರೆಗ್ಯುಲರ್ ಬೇಲ್ ಕೊಡಲಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ನಟ ದರ್ಶನ್ ಅರ್ಜಿ ಸಲ್ಲಿಸಿರುವಂತಹ ಕಂಡೀಷನಲ್ ಬೇಲ್ ಏನಪ್ಪಾ ಅಂದ್ರೆ, ಈ ಒಂದು ಕಂಡೀಷನಲ್ ಬೇಲ್ ಮೂಲಕ ನಟ ದರ್ಶನ್ ಅವರಿಗೆ ತುಂಬಾ ಕಂಡೀಷನ್ಸ್ ಹಾಕಿ ಬೇಲ್ ಅನ್ನ ಕೊಡಲಾಗ್ತಿದ್ದು, ವೀಸಾ, ಪಾಸ್ಪೋರ್ಟ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನ ಸೇರಿದಂತೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಅನ್ನ ಮಾಡಬೇಕಾಗಿದ್ದು, ಈ ಒಂದು ಕಂಡೀಷನಲ್ ಬೇಲ್ ಮುಗಿಯುವವರೆಗೂ ತಮ್ಮ ಒಂದು ಮನೆ ಅಥವಾ ಊರನ್ನ ಬಿಟ್ಟು ಎಲ್ಲೂ ಕೂಡ ಹೋಗುವಂತೆ ಕೂಡ ಇರೋದಿಲ್ಲ. ಒಂದು ವೇಳೆ ನಟ ದರ್ಶನ್ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು ಅಂದ್ರೂ ನ್ಯಾಯಾಲಯದ ಪರ್ಮಿಷನ್ ಅನ್ನ ಕೇಳಬೇಕಾಗುತ್ತೆ. ಸೊ ವೀಕ್ಷಕರೇ, ಹೈಕೋರ್ಟ್ ನಲ್ಲಿ ನಟ ದರ್ಶನ್ 30 ದಿನಗಳ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಮತ್ತು ಕಂಡೀಷನಲ್ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ವೀಕ್ಷಕರೇ, ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಜಾಮೀನು ಸಿಗ್ಲಿ ಅಂತ ಯಾರೆಲ್ಲ ಭಾವಿಸ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.